ಸೊ ಈಗ PUC ಬರ್ದಿರುವಂತಹ ವಿದ್ಯಾರ್ಥಿಗಳೇ, ನಾಳೆ ಮಧ್ಯಾಹ್ನ 3 ಗಂಟೆಗೆ PUC ಫಲಿತಾಂಶ ಪ್ರಕಟ ಆಗುತ್ತೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ PUC ಫಲಿತಾಂಶ ಪ್ರಕಟ ಆಗುತ್ತೆ. ಸೊ ಆ ಒಂದು PUC ಫಲಿತಾಂಶ ಪ್ರಕಟವಾಗುವಂತಹ ವೆಬ್ಸೈಟ್ಸ್ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ಆ ಲಿಂಕ್ ಅಲ್ಲಿ ರಿಸಲ್ಟ್ ಲಭ್ಯ. ವಿದ್ಯಾರ್ಥಿಗಳ ಮೊಬೈಲ್ಗೆ SMS ಮೂಲಕ ಮಾಹಿತಿ ಕೂಡ ರವಾನೆ ಆಗುತ್ತೆ. ಬಳಿಕ ಸಂಜೆ 6 ಗಂಟೆ 15 ಸಚಿವರು ಮಧು ಬಂಗಾರಪ್ಪನವರು ಒಂದು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸ್ತಾರೆ. ನಿನ್ನೆ ಪ್ರಕಟ ಆಗಬೇಕಾಗಿತ್ತು PUC ಫಲಿತಾಂಶ. ಎಲ್ಲರಿಗೂ ಸಿಕ್ಕಾಪಟ್ಟೆ ಟೆನ್ಷನ್ ಇತ್ತು, ಆದ್ರೆ ಫಲಿತಾಂಶ ಪ್ರಕಟ ಆಗಿಲ್ಲ. ನಾಳೆ ಪ್ರಕಟ ಆಗಲಿದೆ. ನಾಳೆ ಸೆಕೆಂಡ್ PUC ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಲಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ. ಯೂಶುವಲಿ 11 ಗಂಟೆಗೆ ಬೆಳಗ್ಗೆ ಇರ್ತಿತ್ತು, ಈಗ ಮಧ್ಯಾಹ್ನ 3 ಗಂಟೆಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರ್ಯಾರು PUC ಎಕ್ಸಾಮ್ ಬರ್ದಿದ್ದೀರಿ ಅವರೆಲ್ಲರೂ ಕೂಡ ನಾಳೆ ನಿಮ್ಮ ರಿಸಲ್ಟ್ ಪಡ್ಕೊಳ್ಬಹುದು. ರಿಸಲ್ಟ್ ಏನೇ ಆಗಲಿ ನಿಮ್ಗೆ ಇನ್ನೊಂದು ಅಟೆಂಪ್ಟ್ ಇರುತ್ತೆ. ಇನ್ನೊಂದು ಅಟೆಂಪ್ಟ್ ಇರುತ್ತೆ. ಆ ಅಟೆಂಪ್ಟ್ ಅಲ್ಲಿ ಬರೆದು ಪಾಸ್ ಆಗಿ, ಅಷ್ಟೇ. ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಸೊ ಬಹಳಷ್ಟು ಜನ PUC SSLC ಅಂದ ತಕ್ಷಣ ಅದೊಂಥರ ಫೋಬಿಯಾ. ಸೊ ಅದಕ್ಕೋಸ್ಕರನೇ ಸರ್ಕಾರಗಳು 1 ಅಥವಾ 2 ಅಟೆಂಪ್ಟ್ಗಳನ್ನ ಕೊಡ್ತಾರೆ. ಸೊ ಅದರಲ್ಲಿ ಕ್ಲಿಯರ್ ಮಾಡ್ಕೊಳ್ಬೇಕು. ಜಾಸ್ತಿ ಪೇರೆಂಟ್ಸು ಟೆನ್ಷನ್ ತಗೊಳ್ಬೇಡಿ, ಮಕ್ಳಿಗೂ ಟೆನ್ಷನ್ ಕೊಡಬೇಡಿ.